ಫೋನ್ ಮಾಡಿದ್ದೆ. ಮನೆಯಲ್ಲಿ ತುಂಬಾ ದೊಡ್ಡ ಸಮಸ್ಯೆ ಆಗಿದೆ ಅಂತ ಹತ್ತು ಬಿಟ್ರು. ಆದಿ ಮನೆ ಬಿಟ್ಟು ಹೋಗಿರೋದಕ್ಕೆ ಅಪ್ಪ ಅಮ್ಮ ಇಬ್ರು ಮನಸ್ತಾಪ ಮಾಡ್ಕೊಂಡಿದ್ದಾರೆ. ಒಬ್ರಿಗೊಬ್ರು ಮಾತಾಡ್ತಿಲ್ವಂತೆ. ಈ ಎಲ್ಲ ಸಮಸ್ಯೆ ಶುರು ಆಗಿದ್ದು ನಮ್ಮಿಂದಾನೆ. ಹೇಗಾದ್ರೂ ಮಾಡಿ ನಮ್ಮಿಂದ ಶುರುವಾಗಿರೋ ಸಮಸ್ಯೆಗೆ ನಾವೇ ಪರಿಹಾರ ಹುಡುಕ್ಬೇಕು. ಪರಿಹಾರ ಹುಡುಕ್ಬೇಕು ಸರಿ ಸಾಕ್ಷಿ, ಆದ್ರೆ ಅದನ್ನ ಹೇಗೆ ಸರಿ ಮಾಡೋದು? ಹೇಗೆ ಅಂದ್ರೆ ಆದಿ ಹತ್ರ ಮಾತಾಡಿ ಅವನ್ನ ಕನ್ವಿನ್ಸ್ ಮಾಡಿ ಅವನ್ ಮನೆಗೆ ಬರೋ ಹಾಗೆ ಮಾಡ್ಬೇಕು. ಅದಕ್ಕೆ ನಾನೇ ಆದಿ ಹತ್ರ ಮಾತಾಡೋಣ ಅಂದ್ಕೊಂಡಿದ್ದೀನಿ. ಏನು ಆದಿತ್ಯನ ಹತ್ರ ನೀನ್ ಹೋಗಿ ಮಾತಾಡ್ತೀಯ? ತಲೆ ಕೆಟ್ಟಿದ್ದೆ ನಿನಗೆ? ಅಲ್ಲ ಸಾಕ್ಷಿ, ಮೊನ್ನೆ ಪೂಜೆನಲ್ಲೇ ಅವ್ನು ನಿನ್ನ ಹತ್ರ ಸರಿಯಾಗಿ ಮುಖ ಕೊಟ್ಟು ಮಾತಾಡ್ಲಿಲ್ಲ ಅಂತದ್ರಲ್ಲಿ ಈ ಕಾರಣಕ್ಕೆ ನೀನ್ ಹೋಗಿ ಅವನ ಹತ್ರ ಮಾತಾಡಿದ್ರೆ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾನೆ ಅನ್ಕೊಂಡಿದ್ಯಾ? ನಾನು ಎಲ್ಲಾದ್ರೂ ಇರ್ತೀನಿ, ನಿನ್ಗೇನು ಅಂತಾನೆ ಮತ್ತಷ್ಟು ಅವಮಾನ ಮಾಡಿ ಕಳಿಸ್ತಾನೆ ಸಾಕ್ಷಿ. ಬೇಡ. ಅವನ್ ಏನಾದ್ರೂ ಮಾತಾಡ್ಲಿ ರಂಜಿತ್, ತಡ್ಕೊಳ್ತೀನಿ. ನನ್ಗೆ ಅಪ್ಪ ಅಮ್ಮ ಆದಿ ಎಲ್ರು ಒಟ್ಟಿಗೆ ಇರೋದು ಮಾತ್ರ ಮುಖ್ಯ. ಆದಿ ವಿಷಯಕ್ಕೆ ಅಮ್ಮ ಏನಾದ್ರೂ ಮನೆ ಬಿಟ್ಟು ಹೋದ್ರೆ ಅದಕ್ಕೂ ನಾನೇ ಹೊಣೆ ಆಗ್ತೀನಿ. ಆ ಅಪವಾದನು ನನ್ನ ಮೇಲೆ ಬರುತ್ತೆ. ಪೂಜೆನಲ್ಲಿ ನಿಮ್ ತಂದೆ ಆ ಚಿದಂಬರಂ ವಿಷಯ ಪ್ರಸ್ತಾಪ ಮಾಡಿದ್ದಕ್ಕೆ ಆದಿತ್ಯ ಮನೆ ಬಿಟ್ಟು ಹೋಗಿದ್ದೆ ಹೊರತು ಬೇರೆ ಏನೂ ಅಲ್ಲ. ಅವನು ಎಲ್ಲವನ್ನೂ ತಪ್ಪಾಗೆ ಅರ್ಥ ಮಾಡ್ಕೋತಾ ಹೋದ. ನಿಮ್ ತಂದೆ ಹೇಳಿದ್ದನ್ನ ಅವ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರೆ ಪರಿಸ್ಥಿತಿ ಇಷ್ಟು ದೂರ ಬರ್ತಾನೆ ಇರ್ಲಿಲ್ಲ. ಸುಮ್ಮನೆ ಎಲ್ಲದಕ್ಕೂ ನೀನ್ ಕಾರಣ ಅಂತ ಗಿಲ್ಟ್ ಪಟ್ಕೋಬೇಡ, ಆಯ್ತಾ? ಇಲ್ಲ ರಂಜಿತ್, ನಾನು ನೇರವಾಗಿ ಕಾರಣ ಆಗದೆ ಇರ್ಬೋದು. ಆದ್ರೆ ನಾನು ನೀವು ಮದ್ವೆ ಆದಾಗಿಂದ ಆದಿಗೆ ನಮ್ಮ ಮೇಲೆ ಕೋಪ ಇದೆ. ಆ ಕೋಪನ ದೂರ ಮಾಡ್ಬೇಕು ಅಂತ ಡ್ಯಾಡಿ ಚಿದಂಬರಂ ವಿಷಯ ಹೇಳಿದ್ರು. ಇಲ್ಲ ಅಂದಿದ್ರೆ ಆ ವಿಷಯನ ಪ್ರಸ್ತಾಪನೆ ಮಾಡ್ತಿರ್ಲಿಲ್ಲ. ಅಲ್ಲಿಗೆ ನಮ್ಮ ಆದಿ ಸಂಬಂಧ ಸರಿ ಹೋಗ್ಬೇಕು ಅಂತಲ್ವಾ ಡ್ಯಾಡಿ ಹೀಗ್ ಮಾಡಿದ್ದು. ನೀನ್ ಹೇಳ್ತಿರೋದು ಸರಿ ಇದ್ರೂ ಇರ್ಬೋದು ಸಾಕ್ಷಿ, ಆದ್ರೆ ಈ ಸಮಯದಲ್ಲಿ ನೀನ್ ಆದಿತ್ಯನ ಹತ್ರ ಹೋಗಿ ಮಾತಾಡೋದು ಯಾಕೋ ಸರಿ ಅನ್ನಿಸ್ತಿಲ್ಲ ನನಗೆ. ಪ್ಲೀಸ್ ರಂಜಿತ್, ನಮ್ಮಪ್ಪ ಅಮ್ಮ ಸರಿ ಹೋಗ್ಬೇಕು ಅಂದ್ರೆ ನಾನು ಈ ರಿಸ್ಕ್ ತಗೊಳ್ಳೇಬೇಕು. ಆದಿ ಹತ್ರ ಹೋಗಿ ಮಾತಾಡೋದಕ್ಕೆ ಪರ್ಮಿಷನ್ ಕೊಡಿ ಪ್ಲೀಸ್. ನಿಮ್ ತಂದೆ ತಾಯಿ ಸಂಬಂಧ ಸರಿ ಹೋಗ್ಬೇಕು, ಜೊತೆಗೆ ನನ್ನ ತಂಗಿ ನಿರೋಶಿನ ಮದುವೆ ಆದಿತ್ಯನ ಜೊತೆ ಆಗಬೇಕು ಅನ್ನೋ ಕಾರಣಕ್ಕೆ ಒಪ್ಕೋತಾ ಇದ್ದೀನಿ. ಹೋಗ್ಬಾ. ಥ್ಯಾಂಕ್ಸ್. ಹುಷಾರು.